ನಿಧಾನವಾಗಿ ಈ ತರ ಬಿಡಬೇಕು. ಓಕೆ, ಸೈಡ್ ಇಂದ ಬಿಡ್ಬೇಕು. ಹೌದು. ಇವ್ರು ಎಕ್ಸ್ಪರ್ಟ್ ಅಂತ ಗೊತ್ತಾಗ್ತಾ ಇದೆಯಪ್ಪ ಕುಕಿಂಗ್ ಅಲ್ಲಿ. ಅಲ್ಲ ಬಜ್ಜಿ ಮಾಡೋದ್ರಲ್ಲಿ. ಉಗ್ರಂ ಸಿನಿಮಾದ ಆಡಿಷನ್ ಟೈಮ್ ಅಲ್ಲಿ ಹೌದು, ಇದೇ ತರ ಡೈಲಾಗ್ ಬಿಡು ಅಂತ ಹೇಳಿದ್ದಾರೆ. ಸೊ ನಮ್ಮ ಮಂಜು ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋ ಆಸಕ್ತಿ ಅಂಡ್ ಆಸೆ ನಮಗೆ ಉಕ್ಕಿ ಹರಿತಾ ಇದೆ. ಆಕ್ಚುಲಿ ಸುಮಾರಷ್ಟು ಅಂದರೆ ಒಂದು ಸಿನಿಮಾಗೋಸ್ಕರ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳಷ್ಟು ಜನ ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ. ಅದ್ರಲ್ಲಿ ನಾನು ಒಬ್ಬ ಆಗಿದ್ದೆ. ಸಿಕ್ಕಾಪಟ್ಟೆ ಆಡಿಷನ್ಸ್ ಮಾಡ್ಬಿಟ್ಟಿದೆ. ಅಂದ್ರೆ ಲೈಕ್ ಸುಮಾರು ಜನ ಡೈರೆಕ್ಟರ್ ಅಲ್ಲಿ ಆಡಿಷನ್ ಐತೆ ಅಂದ್ರೆ ಸಾಕು ಹೋಗೋದು. ಅಲ್ಲಿ ಕೆಲವೊಂದು ಟೈಮು ಕೆಲವೊಂದು ಕ್ಯಾರೆಕ್ಟರ್ಗಳು ಇಷ್ಟ ಆಗಿರಲ್ಲ ಅವರು ನಿರ್ದೇಶಕರಿಗೆ, ಆಮೇಲೆ ಐಟು, ಆಮೇಲೆ ಇನ್ನೊಂದು ಫ್ರೆಂಡ್ ಕ್ಯಾರೆಕ್ಟರ್ಗೆ ಆಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ಗೆ ಆಗಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳಿತ್ತು. ಒಂದಿನ ನನ್ನ ಪಾಡಿಗೆ ನನ್ನ ಮನೇಲಿ ಮಲಗಿದ್ದೆ, ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ, ಪಾಕೆಟ್ ಮನಿ ಇಲ್ವಲ್ಲ. ಸರಿ ಮನೇಲಿ ಮಲಗಿದ್ದೆ. ಅವಾಗ ನನ್ನ ಗೆಳೆಯ ಒಬ್ಬ ಶ್ರೀಧರ ಕಾಲ್ ಮಾಡ್ಬಿಟ್ಟು ಈ ಥರ ಆಡಿಷನ್ ಐತೆ ಬಾ ಹೋಗೋಣ ಅಂತಂದ. ಇಲ್ಲ ಕಣೋ ನೀನು ಹೋಗು ಆಡಿಷನ್ಗೆ ಹೋಗು ಅಂತಂದ. ಇಲ್ಲ ಕಣೋ ನನ್ನ ಬೈಕ್ ಕೆಟ್ಟೋಗಿದೆ, ನಿನ್ನ ಬೈಕ್ ಇದೆಯಲ್ಲ ಬೈಕ್ ತಗೋಬಾ ಆಡಿಷನ್ಗೆ ಹೋಗೋಣ ಅಂತಂದ. ಸರಿ ನಾನು ಆಯಿತು, ನಾನು ಬೈಕ್ ತರ್ತೀನಿ, ಕಂಡೀಷನ್ ಬೈಕಿಗೆ 100 ರೂಪೀಸ್ ಪೆಟ್ರೋಲ್ ಹಾಕ್ಸ್ಬೇಕು, 2 ಆಫ್ ಟೀ ಕೊಡಿಸ್ಬೇಕು, ಊಟ ಕೊಡಿಸ್ಬೇಕು. ಅವ್ನು ಕೇಳಿದ ಕೂಡಲೇ ಓಕೆ ಡನ್ ಅಂತಂದು ನಾನು ಬೈಕ್ ತೊಗೊಂಡು ಅವ್ನ ಮನೆ ಹತ್ರ ಹೋಗಿ ಮಿನೋರ ಮಿಲ್ಲಲ್ಲಿ ಆಡಿಷನ್ ನೋಡ್ತೀನಿ. 60-65 ಜನ ಅವರು ಎಲ್ಲ ಬಾಡಿ ಬಿಲ್ಡರ್ಸ್, ಕೂದಲೆಲ್ಲ ಬಿಟ್ಕೊಂಡು ಸ್ಕ್ರಿಪ್ಟ್ ಎತ್ಕೊಂಡು ಏನೋ IAS ಎಕ್ಸಾಮ್ ಥರ ಎಲ್ಲ ಓಡಾಡ್ತವ್ರೆ. ನಮ್ದು ಅದೇ ಅಲ್ವಾ ದೊಡ್ಡದು IAS ಎಕ್ಸಾಮ್ ಥರ ಎಲ್ಲ ಓಡಾಡ್ತಿದ್ದಾರೆ. ನಾನು ನೋಡಿದೆ, ಬಟ್ ನನಗೆ ಟೈಮ್ ಇರಲಿಲ್ಲ, ಪೇಷನ್ಸು ಕಳ್ಕೊಂಬಿಟ್ಟಿದೆ. ನೀವೇನು ಹಾಕೊಂಡು ಹೋಗಿದ್ರಿ? ಮಾಮೂಲಿ ಕಾಸ್ಟ್ಯೂಮ್ ಏನಿರುತ್ತೋ, ಬಟ್ಟೆ ಏನಿರುತ್ತೋ ಹಾಕೊಂಡು ಹೋಗಿದ್ದೆ. ಸೀದಾ ನುಗ್ಗಿದೆ ಆಡಿಷನ್ಗೆ. ಅಂದರೆ ಯಾವ ಟೋಕನ್ ನಂಬರ್, ಆ ನಂಬರ್ಗೆ ಯಾರು ಏನಿಲ್ಲ, ಒಳಗೆ ನುಗ್ಗಿದೆ. ಏನಪ್ಪ ನೀನು ಟೋಕನ್ ನಂಬರು ಅಂತಂದರು. ಆಮೇಲೆ ಗೊತ್ತಾಯ್ತು ನನಗೆ, ಡೈರೆಕ್ಟ್ರ್ ಆ್ಯಂಡಿ ಕ್ಯಾಮು ಅಸೋಸಿಯೇಟ್ ಡೈರೆಕ್ಟ್ರ್ ಕೆಳಗೆ ಕೂತ್ಕೊಂಡು ಬರ್ಕೋತಿದ್ರು. ನಿಮ್ಮ ನಂಬರ್ ಸರ್, ನನ್ನ ನಂಬರ್ ಗೊತ್ತಿಲ್ಲ, ನಾನು ಅರ್ಜೆಂಟ್ ಹೋಗ್ಬೇಕಿತ್ತು ಸರ್ ಆಡಿಷನ್ ಅಂತ ಗೊತ್ತಾಯ್ತು, ಬಂದೆ ಅಂತ. ಸರಿ ಅಪ್ಪ ನೀನು ಏನು ಗೊತ್ತೋ ನೀನು ಮಾಡಿ ತೋರಿಸು ಅಂತಂದ್ರು. ಸರಿ, ಅವಾಗ ನಾನು ಒಂದು ನಾಟಕದ ಡೈಲಾಗ್ ಹೇಳಿದೆ. ಏನು ಡೈಲಾಗ್ ಹೇಳಿದ್ರಿ? ಕನ್ನಡದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದೆಯಾ, ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮಲ್ಲಿಯೇ ಕಲ್ಮಶಗಳನ್ನು ತಂದೊಡ್ಡಿ ವ್ಯಾಪಾರದ ನೆಪ ಮಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವು ಒಬ್ಬ ಮನುಷ್ಯರೇ. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೇಣವಾಗುವಂತ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆಯನ್ನು ಸಿಗಿದು ಬಿಟ್ಟೆನು, ಎಚ್ಚರಿಕೆ. ಅದು ನಮ್ಮ ನಾಟಕದ ಡೈಲಾಗ್ ಹೇಳಿದ್ವಿ. ಸೂಪರ್. ಅದಾದ್ಮೇಲೆ ಅವ್ರ ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ನಿಮಗೆ ಯಾರನ್ನ ಕಂಡ್ರು ಭಯ ಇಲ್ಲ, ನೀವೇ ಅಂದ್ರೆ ನೀವೇ ರಾಜರು, ನಿಮ್ದೇ ಏರಿಯಾ. ಅದು ನಾವೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಬೋಂಡಾ ಬಜ್ಜಿ ಎಲ್ಲ ಮಾಡ್ತಿದ್ರಲ್ಲ ಹಳ್ಳಿಗಳಲ್ಲಿ ಬೋಂಡಾ ಬಜ್ಜಿ ಅವಾಗ 4 ಕಣಿ, 4 ಕಣಿಗೆ ಒಂದು ಬಜ್ಜಿ ಬೋಂಡಾ ಈ ತರ ಇತ್ತು ಅಷ್ಟೇ. 4 ಕಣಿ ನಾನು ತಿಂದಿರೋದೆಲ್ಲ 4 ಕಣಿಗೆ 2 ತಗೊಂಡ್ಬಿಡ್ತಿದ್ವಿ ಆಗ. ಅಣ್ಣ ಇನ್ನೊಂದು ಕೊಡೋಣ ಅಂತ. ಇವಾಗ ಇಲ್ಲಿ ಪುಡಿ ಬರುತ್ತಲ್ವಾ, ಈ ಹಿಟ್ಟದ ಪುಡಿ ಇರುತ್ತಲ್ವಾ, ಆ ಪೌಡ್ರು ಪುಡಿ ಕೊಡೋರು. ಅಣ್ಣ ಪುಡಿ ಕೊಡೋಣ, ಕರ್ಮ ಅಂತ ಚೆನ್ನಾಗಿರ್ತಿತ್ತಣ್ಣ. ಅದು ಫ್ರೀಯಾಗಿ ಕೊಡ್ತಿದ್ರಾ? ಫ್ರೀಯಾಗಿ ಕೊಡ್ತಿದ್ರು. ಕೇಳ್ಕೋಬೇಕಿತ್ತು. ಅಲ್ಲೂ ಆಕ್ಟಿಂಗ್ ಅವಾಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ನಾವು. ಸೊ ನಮ್ಮ ಸೆಕೆಂಡ್ ಬ್ಯಾಚ್ ಆಫ್ ಬೇಬಿ ಕಾರ್ನ್ ಫಿಂಗರ್ಸ್ ರೆಡಿ ಆಗ್ತದೆ. ಇಲ್ಲಿ ವಿಲನ್ ಪಕ್ಕ ನಿಂತ್ಕೊಂಡು ಸಡನ್ ಆಗಿ ಒಂಥರ ವಿಲನಸ್ ಸ್ಟ್ರೀಕ್ ಅಂತಾರಲ್ಲ, ಬಂದೇ ಬಿಡುತ್ತೆ. ನಮ್ ವಿಜಯ್ ಅಷ್ಟೇ ಒಂದಾನೊಂದು ಕಾಲದಲ್ಲಿ ಶಿವಾಜಿನಗರದಲ್ಲಿ ಮಚ್ಚೇಟನ್ನ ತಿಂದಿದ್ದಾರೆ, ಗೊತ್ತಾ? ಕೇಳಿ ಸ್ಟೋರಿ ಕೇಳಿ. ಇಲ್ಲ, ಅದು ಸ್ವಿಮ್ಮಿಂಗ್ ಅಂದ್ರೆ ಇಷ್ಟ. ಅದೊಂದು ಆಟ ಬಿಟ್ರೆ ಇನ್ಯಾವ್ದು ಆಡ್ತಿರ್ಲಿಲ್ಲ. ಬಾರಿ ಬಾವಿಲೇ ಇದ್ದಿರ್ತಿದ್ವಿ. ಬಿಟ್ರೆ ವರ್ಷ ಪೂರ್ತಿ ಬಾವಿಲಿ ಈಜಾಡೋದೇ ಕೆಲಸ. ಅವಾಗ ಅದೇನು ಕಾಟ್ ವೀಲಿಂಗ್ ಅಂತಾರೆ, ಅದು ನಮ್ಗೆ ಗೊತ್ತಿರ್ಲಿಲ್ಲ. ಹಿಂದಕ್ಕೆ ರಿವರ್ಸ್ ಹೊಡಿಬೇಕು. ಸೊ ಈ ತುದಿಯಲ್ಲಿ ನಿಂತ್ಕೊಂಡು ಹಿಂದಕ್ಕೆ ಹಿಂಗ್ ಡೈ ಹೊಡಿಬೇಕು. ಇಲ್ಲಿ ನೀರಿದೆ, ರಿವರ್ಸ್ ಹೊಡೆದ ತಕ್ಷಣ ಜಸ್ಟ್ ಹಿಂಗೆ ಹತ್ರನೇ ಜಾರದೆ, ಚೂರು ಯಾಮಾರಿದ್ರೆ ಅವತ್ತು ಮೂಗ್ ಕಟ್ಟಾಕ್ ಹೋಗಿದ್ರು, ಕಾಲು ಕೆಳಗಡೆ ಹೊಡಿ ಹೊಡೆದ ತಕ್ಷಣ ಇಲ್ಲಿ ಕಿತ್ಕೊಂಡು ಹೋಯ್ತು. ಅದಕ್ಕೆ ಯಾರಾದ್ರೂ ಕೇಳಿದ್ರೆ ಅಷ್ಟು ಸಿಂಪಲ್ ಆಗಿ ಈಗ ಅಷ್ಟು ದೊಡ್ಡ ಆಯ್ತು ಅಂತ ಹೇಳಲ್ಲ. ಶಿವಾಜಿನಗರದಲ್ಲಿ ಅದಕ್ಕೆ ಬಿಲ್ಡಪ್. ಶಿವಾಜಿನಗರದಲ್ಲಿ ಡಾನ್ ತರ ಗಲಾಟೆ ಮಾಡಕ್ ಹೋಗಿದ್ದೆ, ಅದಕ್ಕೆ ಮಚ್ಚೆ ಇಟ್ಟಿರುತ್ತೆ. ನೀವು ಅಷ್ಟೇ ಅಲ್ಲಿಂದಾನೇ ನಾಟಕ ರೆಡಿನಾ? ಹೌದು. ಸೊ ಇದ್ರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ನಮ್ಮ ಮಂಜು ಮತ್ತೆ ನಮ್ಮ ವಿಜಯ್, ಬೋತ್ ಆಫ್ ದೆಮ್, ವಿ ಡೋಂಟ್ ನೋ ಇಫ್ ದೇರ್ ಕುಕಿಂಗ್ ಎಕ್ಸ್ಪರ್ಟ್ಸ್, ಬಟ್ ದೇರ್ ಎಕ್ಸ್ಪರ್ಟ್ಸ್ ಇನ್ ಕುಕಿಂಗ್ ಅಪ್ ಸ್ಟೋರೀಸ್. ಗೊತ್ತಾಯ್ತಲ್ಲ ಇವಾಗ ಇದು ರೆಡಿ ಆಯ್ತಾ? ಸೂಪರ್ ಬರುತ್ತೆ. ವೆರಿ ನೈಸ್. ನಮ್ಮ ಉಗ್ರಂ ಮಂಜು ನನ್ಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಉಗ್ರಂ ಅಲ್ಲಿ ಇವ್ರು ಮಾಡಿರೋ ಕೆಲ್ಸಾನ ನಾನ್ ಕಲ್ತ್ಕೋಬೇಕಂತೆ, ಇಲ್ದಿದ್ರೆ ಅಡ್ಗೆ ಹೇಳ್ಕೊಡ್ತಾರಂತೆ. ಸೆಕೆಂಡ್ ಆಪ್ಷನ್ ಇಸ್ ಬೆಟರ್, ಅಡ್ಗೆನ ಕಲ್ತ್ಕೊಳ್ತೀನಿ. ಆಯಿಲ್ ತಗೊಳ್ಳಿ, 1 ಸ್ಪೂನ್ ಹಾಕಿ, ಇನ್ನೊಂದು ಸ್ಪೂನ್ ಹಾಕಿ. ಇವಾಗ ನೆಕ್ಸ್ಟ್ ಇದು ತಗೊಳ್ಳಿ,
ಹಲೋ ಅದೇನು ಅಂತ ಹೇಳ್ಬೇಕು ಈಗ ಮತ್ತೆ. ಎಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ಓಕೆ, ಅಮೇಜಿಂಗ್ ಆಗಿರೋ ಚಿಲ್ಲಿ ಫ್ಲೇಕ್ಸ್ ಇಷ್ಟು ಹಾಕೋಬಹುದು ನೀವು. ಒಂದ್ ಸ್ಪೂನ್. ಓಕೆ ಸಾಕು. ಚೆನ್ನಾಗಿ ಖಾರ ಬರುತ್ತೆ. ಆಕ್ಚುಲಿ ವಿಜಿ ಫ್ರೀ ಇದಾನೆ, ಇದು ಕೆಲಸ ಮಾಡಬಹುದು ಅನ್ಸುತ್ತೆ. ನಂಗೆ ಫುಲ್ ಖುಷಿ ಆಗ್ತದೆ. ಬನ್ನಿ ವಿಜಿ, ಕ್ಲೀನಾಗಿ ಮಿಕ್ಸ್ ಮಾಡಿ. ಮಂಜು ಯಾರನ್ನೂ ಬಿಡೋತರ ಇಲ್ಲ ಇವತ್ತು. ನೆಕ್ಸ್ಟ್ ಸೋಯಾ ಸಾಸ್ ಹಾಕ್ಲಾ? ಹಾಕಿ. ಸೋಯಾ ಸುಮ್ನೆ ಹೆಸರಿಗೆ ಇಷ್ಟು ಒಂದ್ ಹಾಕಿದ್ರೆ ಸಾಕು. ಸಾಕು ಸಾಕು ಸಾಕು. ಮೋದನಿನ. ಓಕೆ ನೆಕ್ಸ್ಟ್ ವಿನೆಗರ್ ಹಾಕ್ಲಾ? ಹಾಕಿ. ಐ ಥಿಂಕ್ 1 ಸ್ಪೂನ್ ಸೋಯಾ ಸಾಸ್ ಅಂಡ್ ಅರ್ಧಕ್ಕಿಂತ ಒಂಚೂರು 1 ಸ್ಪೂನ್ ವಿನೆಗರ್. ಟೊಮ್ಯಾಟೊ ಕೆಚಪ್ ಅಷ್ಟೇ 1 ಟೀ ಸ್ಪೂನ್ ಹಾಕಿ. ಸ್ಟವ್ ಕಡಿಮೆ ಇಟ್ಕೊಳ್ಳಿ. ಕಡಿಮೆ ಇಟ್ಕೋ ಸ್ಟವ್. ಓಕೆ, ತುಂಬಾ ಸಿಹಿ ಬೇಕು ಅಂದ್ರೆ ಇದನ್ನ ಜಾಸ್ತಿ ಮಾಡ್ಕೋಬಹುದು. ಒಂದು ಹಾಫ್ ಸ್ಪೂನ್ ಅಷ್ಟು ಸಾಲ್ಟ್ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿ. ಈಗ ಇದಾಯ್ತಲ್ವಾ, ಈಗ ಒಂಚೂರು ಇದು ತಗೊಳ್ಳಿ, ಕಾರ್ನ್ ತಗೊಳ್ಳಿ, ಫಿಂಗರ್ ಬೇಬಿ ಕಾರ್ನ್ ಫಿಂಗರ್ಸ್ ಅನ್ನ ಅದ್ರ ಜೊತೆಗೆ ಈ ಮಸಾಲ ಹಾಕ್ಬೇಕು. ಒನ್ ಬೈ ಒನ್ ಇಡ್ಲಾ ನೀಟಾಗಿ. ಓ ವಾವ್, ದಿಸ್ ಇಸ್ ಲುಕಿಂಗ್ ಅಮೇಜಿಂಗ್. ಮಿಕ್ಸ್. ನೀವು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ಇವತ್ತೇ ಗೊತ್ತಾಗಿದ್ದು. ಜೇನುತುಪ್ಪ ಹಾಕಿ ಸ್ವಲ್ಪ ನೋಡ್ಕೊಂಡು. ವಾವ್, ಬ್ಯೂಟಿಫುಲ್, ಸಿಂಪ್ಲಿ ಬ್ಯೂಟಿಫುಲ್. ಇನ್ನು ಸ್ವಲ್ಪ ಹಾಕಿ ಅಷ್ಟೇ. ಸೂಪರ್. ಸಾಕು. ಜನರಲಿ ಜೇನುತುಪ್ಪನ ಮೇಲೆ ಒಂದು ಗ್ಲೇಸ್ಡ್ ಎಫೆಕ್ಟ್, ಒಂದು ಶೈನಿ ಎಫೆಕ್ಟ್ ಅನ್ನ ಕೊಡಕ್ ಹಾಕ್ತಾರೆ, ಅಂಡ್ ದಟ್ ಲೈಟ್ ಸ್ವೀಟ್ನೆಸ್ ಗೋಸ್ಕರ. ಓಕೆನಾ? ಆಫ್ ಆಗಿದೆಯಲ್ಲ, ಸಾಕು. ಹಾಕ್ಲಾ? ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಅಂದ್ರೆ ನಮ್ಮ ಉಗ್ರಂ ಮಂಜು. ಸೊ ಕ್ರಂಚಿ ಮಂಚಿಯಾಗಿ ಬ್ಯಾಚುಲರ್ ಸ್ಪೆಷಲ್ ಬೇಬಿ ಕಾರ್ನ್ ಫಿಂಗರ್ಸ್ ಇವಾಗ ರೆಡಿ ಆಗಿದೆ. ಆಫ್ ಮಾಡೋಣ? ಆಫ್ ಮಾಡೋಣ. ಸೂಪರ್. ಚೈನೀಸ್ ರೆಸ್ಟೋರೆಂಟ್ ಈ ತರ ಮಾಡಲ್ಲ ಬಹುಶಃ, ಆ ರೇಂಜಿಗೆ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರ. ಈಗ ಅಲಂಕಾರ ಮಾಡ್ತಕ್ಕಂಥದ್ದು ನಂದು. ಸೊ ಅದ್ಭುತವಾಗಿರುವ ಬ್ಯಾಚುಲರ್ ಸ್ಪೆಷಲ್ ಬೇಬಿ ಕಾರ್ನ್ ಫಿಂಗರ್ಸ್ ಇಲ್ಲಿ ರೆಡಿ ಆಗಿದೆ. ಸ್ವಾಹ ಮಾಡೋಣ. ಬ್ಯಾಚ್ ಆಗಿ ಬೆಳಗಿಂದ ರಾತ್ರಿ ತನಕ ಬ್ಯಾಚುಲರ್ ಸ್ಪೆಷಲ್ ಬೇಬಿ ಕಾರ್ನ್ ಫಿಂಗರ್ಸ್ ಅನ್ನ ನೀವು ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬೇಬಿ ಕಾರ್ನ್ ಫಿಂಗರ್ಸ್ ಬೇಕಾಗುವ ಸಾಮಗ್ರಿಗಳು: ಬೇಬಿ ಕಾರ್ನ್ 15, ಕಾರ್ನ್ ಫ್ಲೋರ್ 2 ಟೀ ಚಮಚ, ಗೋಧಿ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಕರಿಯಲು, ಆಲಿವ್ ಎಣ್ಣೆ ಅರ್ಧ ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್ 1 ಟೀ ಚಮಚ, ಸೋಯಾ ಸಾಸ್ 1 ಟೀ ಚಮಚ, ವಿನೆಗರ್ ಅರ್ಧ ಚಮಚ, ಟೊಮೆಟೊ ಸಾಸ್ 1 ಟೀ ಚಮಚ, ರುಚಿಗೆ ಉಪ್ಪು, ಜೇನುತುಪ್ಪ ಸ್ವಲ್ಪ. ಮಾಡುವ ವಿಧಾನ: ಬಟ್ಟಲಿಗೆ ಕಾರ್ನ್ ಫ್ಲೋರ್, ಗೋಧಿ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ತಯಾರಿಸಿಕೊಳ್ಳಿ. ಹೆಚ್ಚಿದ ಬೇಬಿ ಕಾರ್ನ್ ಅದರಲ್ಲಿ ಮುಳುಗಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಳ್ಳಿ. ಬಾಣಲೆಗೆ ಆಲಿವ್ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಸೋಯಾ ಸಾಸ್, ವಿನೆಗರ್, ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಜೇನುತುಪ್ಪ ಕಲಸಿದ ನಂತರ ಕರಿದ ಬೇಬಿ ಕಾರ್ನ್ ಹಾಕಿ ಕಲಸಿದ್ರೆ ಬೇಬಿ ಕಾರ್ನ್ ಫಿಂಗರ್ಸ್ ರೆಡಿ ಟು ಸರ್ವ್. ಏನ್ ಗೊತ್ತಾ, ಈ ಬ್ಯಾಚುಲರ್ ಸ್ಪೆಷಲ್ ಬೇಬಿ ಕಾರ್ನ್ ಫಿಂಗರ್ಸ್ ನ ಟ್ರೈ ಮಾಡಕ್ಕೆ ಕಾಯ್ತಾ ಇದೀವಿ. ಅದಕ್ಕಿಂತ ಮುಂಚೆ ಐ ಥಿಂಕ್ ವಿ ನೀಡ್ ಕೆಚಪ್. ಅಮೇಜಿಂಗ್ಲಿ ಗೋಲ್ಡನ್ ಬ್ರೌನ್ ಆಗಿರುವ ಬೇಬಿ ಕಾರ್ನ್ ಯಮ್ಮಿ ಫಿಂಗರ್ಸ್ ಅನ್ನ ಕೆಚಪ್ ಅಲ್ಲಿ ಒಂದ್ಸತಿ ರೋಲ್ ಮಾಡಿ, ಆಮೇಲೆ ಇದನ್ನ ಕುಕ್ ಟು ಪರ್ಫೆಕ್ಷನ್ ಅಂತ ಹೇಳೋದು. ಬ್ರಿಲಿಯಂಟ್. ಥ್ಯಾಂಕ್ ಯು. ನಿಜವಾಗ್ಲೂ ನೀವಿಬ್ರು ಸ್ಟ್ರಗ್ಲಿಂಗ್ ಡೇಸ್ ಇನ್ನ ಫ್ರೆಂಡ್ಸ್ ಅಲ್ವಾ? ಆ ಟೈಮಿಂದ ಯು ಬೋತ್ ನೋ ಈಚ್ ಅದರ್. ನೀವು ಸ್ಟ್ರಗಲ್ ಮಾಡದೆ ಎಷ್ಟು ಅದ್ಭುತವಾಗಿ ಅಡುಗೆ ಏನೋ ಮಾಡಿದೀರಾ ಈ ಬ್ಯಾಚುಲರ್ ಸ್ಪೆಷಲ್ ಬೇಬಿ ಕಾರ್ನ್ ಫಿಂಗರ್ಸ್. ಬಟ್ ನಿಮ್ ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ ಯೋಚನೆ ಮಾಡಿ ಇಲ್ಲಿವರೆಗೂ ಇಬ್ರು ಜೊತೆಗೆ ಬಂದಿದ್ದೀರಾ. ಹೇಗನ್ಸುತ್ತೆ? ರಂಗಭೂಮಿ ಬೆಟರ್ ಅನ್ಸತ್ತಾ ಅಥವಾ ಸಿನಿಮಾ ಬೆಟರ್ ಅನ್ಸತ್ತಾ? ನನಗೆ ರಂಗಭೂಮಿ ಒಂಥರ ಅದು ಮಾತೃಭೂಮಿ. ಎಲ್ಲ ಲೈಕ್ ಯಾವುದೇ ಇದಕ್ಕೆ ಹೋದ್ರು, ಏನದು ಮೀಡಿಯಾಕ್ಕೆ ಹೋಗ್ಲಿ, ಸಿನಿಮಾಗೆ ಹೋಗ್ಲಿ, ಯಾವುದಕ್ಕೆ ಹೋದ್ರು ರಂಗಭೂಮಿ ಒಂಥರ ನಮಗೆ ಬೇಸ್. ಕರೆಕ್ಟ್. ಹಂಗಾಗಿ ನಮ್ಮ ಪ್ರಿಫರೆನ್ಸ್ ಯಾವತ್ತು ರಂಗಭೂಮಿ. ಸೊ ವಿಜಯ್, ಇವಾಗೇನೋ ಆಕ್ಟರು ವಿಧವಾದ ರೋಲ್ಗಳನ್ನ ಮಾಡ್ತೀರಾ, ಬಟ್ ಆಕ್ಟರ್ ಆಗಕ್ಕಿಂತ ಮುಂಚೆ ಒಂದು ಬಹಳ ಸೀರಿಯಸ್ ರೋಲ್ ಅನ್ನ ಮಾಡ್ತಿದ್ರಂತೆ. ರೋಲ್ ಅಲ್ಲ ಅದು, ನಿಜವಾಗ್ಲೂ ರೀಲ್ ಅಲ್ಲ, ರಿಯಲ್ ಲೈಫ್ ಅಲ್ಲಿ. ಅಂದರೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾನು ಏನು ಮಾಡ್ಬೇಕು ಗೊತ್ತಿರಲಿಲ್ಲ. ನಾನು ಅವತ್ತು ಹೇಳಿದ್ನಲ್ಲ ಸಂದೀಪ್, ನನಗೆ ಅವ್ನು ಹೇಳ್ದೆ ಏನು ಮಾಡಬೇಕು ಅಂತ. ಕಂಪ್ನಿಗೆ ಸೇರಿಕೊಂಡ್ರೆ ಕೆಲಸ ಮಾಡ್ಕೊಂಡು ಟೈಮ್ ಆಗ್ತಿರಲಿಲ್ಲ. ಸೊ ಇಲ್ಲಿ ನಮಗೆ ಫ್ರೀಡಮ್ ಇತ್ತು. ಸಂಜೆ ಆದ ತಕ್ಷಣವೇ ನಾನು ಬಂದು
ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕಾಲೇಜಲ್ಲೂ ಕೂಡ ನಾನು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದೆ. ಓಕೆ. ಸೊ ಹಾಗಾಗಿ ಅಲ್ಲೂ ಬರೀ ಕಲ್ಚರಲ್ ಈವೆಂಟ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾ ಇದ್ವಿ. ಒಂಥರ ಅದ್ರೊಳಗಡೆ ಮುಳುಗ್ದಂಗೆ ಇರ್ತಿತ್ತು ಯಾವಾಗಲೂ. ಸೊ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಹೆಂಗೆ ನಿಮ್ಮ ನೋಡಿ ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದ್ರ ಅಥವಾ ವಿಜಯ್ ಸರ್ ಅಂತೆಲ್ಲ ಬರ್ತಿದ್ರ? ಅದು ಹಿಂಗೆ ಅದು ಅವನೊಂದು ನಾಟಕ ಡೈರೆಕ್ಷನ್ ಮಾಡ್ಬೇಕಾದ್ರೆಲ್ಲ ಅವ್ನು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ನಾನು ನೋಡಿದೆ. ಹೌದು, ಕೆಲಸದ ವಿಚಾರ ಬಂದರೆ ಅವನಲ್ಲಿ ಭಾಳಷ್ಟು ಕಲಿಯುವಂಥದ್ದಿದೆ. ಅಂದರೆ ಯಾವುದಾದ್ರೂ ಒಂದು ನಾವು ಆನ್ ಸ್ಪಾಟ್ ಇರಬೇಕಾದ್ರೆ ಅನ್ನೆಸೆಸರಿ ಮಾತಾಡಲ್ಲ, ಬೇರೆ ಏನು ಚರ್ಚೆ ಮಾಡಲ್ಲ, ಒಬ್ಬನೇ ಕೂತಿರ್ತಾನೆ. ಅಂದರೆ ಕಾಮಿಡಿ ಅವೆಲ್ಲ ಇರುತ್ತೆ. ಬಟ್ ಆದ್ರೂ ಇಲ್ಲ, ಯಾಕಂದ್ರೆ ರಂಗಭೂಮಿದ ಕಲ್ತಿದ್ದೆ ಅದು ಶಿಸ್ತು. ಹೌದು, ಪಂಕ್ಚುಯಾಲಿಟಿ. ಕರೆಕ್ಟ್. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಆಕ್ಟರ್ ಆದಾಗ ಕಲಾಹಟಗಳು ಮಾಡ್ತಿರ್ತೀವಿ. ಬಟ್ ಒಬ್ಬ ನಿರ್ದೇಶಕನಾಗಿ ಆ ಜಾಗದಲ್ಲಿ ಕೂತಾಗ ರಂಗಭೂಮಿ, ಯಾಕಂದ್ರೆ ಇವ್ರು ಮಂಜುಗೂ ಅದು ತುಂಬಾ ಅನುಭವ ಇದೆ. ಇವ್ರು ಪೋಲಿಕಿಟ್ಟಿಂದ ಒಂದು ನಾಟಕ ನೋಡಿದ್ವಿ ನಾನು. ಅದ್ರಲ್ಲಿ ಈತನ ಪರ್ಫಾರ್ಮೆನ್ಸ್ ನೋಡ್ಲೇಬೇಕು ಖಂಡಿತವಾಗಿ. ಅದ್ಭುತವಾಗಿ ಮಾಡಿದ್ದಾರೆ. ಎದುರಿಗಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು, ಬ್ಯೂಟಿಫುಲ್ ಪ್ಲೇ ಅದು. ಅಂದ್ರೆ ನಾವು ನಟರಾದಾಗ ಅಲ್ಲಿ ಸ್ಟೇಜ್ ಮೇಲೆ ಅಂದ್ರೆ ರಿಹರ್ಸಲ್ ಅಲ್ಲಿ ಇರೋದಕ್ಕೂ ನಿರ್ದೇಶಕನಾದಾಗ ಜವಾಬ್ದಾರಿ ಹೆಚ್ಚಿರುತ್ತೆ. ಏನಾಗುತ್ತೆ ಅಂದ್ರೆ ನಾನೇ ಅಲ್ಲಿ ಏನಾದರೂ ಹುಡುಗಾಟಿಗೆ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಬರೋರೆಲ್ಲರೂ ಆಡ್ತಾರೆ. ಅಲ್ಲಿ ನಾನೊಬ್ಬನೇ ಅಲ್ಲ, ಅಷ್ಟು ಜನನು ಅವ್ರಿಗೆ ಹೇಳಕ್ಕೂ ನನ್ನ ಹತ್ರ ಉತ್ತರ ಇರಲ್ಲ, ಅರ್ಹತೆ ಇರಲ್ಲ. ಸೊ ಹಂಗಾಗಿ ಅದನ್ನ ಒಂಚೂರು ನಾವಲ್ಲಿ ಹಂಗಿರ್ಲೇಬೇಕಾಗುತ್ತೆ. ಇವಾಗ ಸೈಲೆಂಟ್ ಆಗಿ ಬನ್ನಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ಉಗ್ರ ಮಂಜು, ನಿಮ್ಮ ಕೈಗಳನ್ನ ತೋರಿಸಿ. ಸಂಚಾರಿ ವಿಜಯ್, ನಿಮ್ಮ ಕೈಗಳನ್ನ ತೋರಿಸಿ. ನನ್ನ ಕೈಗಳನ್ನ ನೋಡಿ. ಏನ್ ವಿಶೇಷ ಅಂತ ಕೇಳ್ತಾ ಇದೀರಾ? ಈ ಬ್ಯಾಚುಲರ್ ಬೇಬಿಕಾರ್ನ್ ಫಿಂಗರ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾವು ನಮ್ ಫಿಂಗರ್ಸ್ ಅನ್ನು ತಿನ್ಬಿಟ್ಟಿದ್ದೇವೆ. ಎರಡಿಲ್ಲ ಅಲ್ವಾ? ಇಲ್ಲಿ ಒಂದಿಲ್ಲ. ಥ್ಯಾಂಕ್ ಯು ಅಂತ ಹೇಳುವ ಕಾರ್ಯಕ್ರಮಕ್ಕೆ ಬರೋಣ. ಎಷ್ಟು ಅದ್ಭುತವಾಗಿ ಅಡುಗೆ ಮಾಡ್ತೀರಾ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ, ಡಿಫ್ರೆಂಟ್ ರೋಲ್ ಅಲ್ಲಿ, ಡಿಫ್ರೆಂಟ್ ಗೆಟಪ್ ಅಲ್ಲಿ ಇವತ್ತಿದ್ದೀರಾ. ವಿಜಯ್ಗೋಸ್ಕರ, ನನಗೋಸ್ಕರ ಅಡುಗೆ ಮಾಡಿದ್ರಿ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಗೆಳೆಯನಿಗೆ. ಏನಕ್ಕೆ ಅಂದರೆ ನಾವೆಲ್ಲ ರಂಗಭೂಮಿನಲ್ಲಿ ಎಲ್ಲ ಜೊತೆಗಿದ್ದು ಇವತ್ತು ಎಲ್ಲ ಕಲರ್ಸ್ ಎಲ್ಲ ವೀಕ್ಷಕರ ಮುಂದೆ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದು ವಿಜಯ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ನನ್ನ ಜೊತೆಗಿರೋಂಥವ್ರು ಯಾರೋ ನನ್ನ ಗೆಳೆಯನಿಗೆ ಅವನು ಪಟ್ಟಿರೋದು ಒಂದು ಕಷ್ಟ ಅಲ್ಲ, ಇಷ್ಟಪಟ್ಟು ಆ್ಯಕ್ಟಿಂಗ್ ಮಾಡ್ತಾ ಬಂದಿದ್ದ. ಅದು ಬಿಟ್ಟರೆ ನಿಮಗೆ ಪಟಾಕಿ ಇತ್ತೀಚೆಗೆ ದೀಪಾವಳಿ ಬರಲಿಲ್ಲ ಅಂದರೂ ಗಣೇಶ ಹಬ್ಬಕ್ಕೂ ಪಟಾಕಿ ಹೊಡಿತಾರೆ. ನೀವು ನೋಡಿದ್ರೆ ಯಾವತ್ತೂ ಹೊಡಿತಾ ಇರ್ತೀರಾ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ಸ್. ಫೈನಲ್ ಆಗಿ ಒಂದು ಉಗ್ರಂ ಡೈಲಾಗ್ ಅನ್ನ ಬಿಡಿ. ದೋಸೆ ಬಿಸಿ ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು, ಹಾಗೆ ಅಡುಗೆ ಮಾಡಿದ ಕೂಡಲೇ ತಿನ್ಬಿಡ್ಬೇಕು. ನಾನು ಕಣ್ ತಪ್ಪಿಸಿ ಯಾವುದಾದ್ರೂ ಈ ಅಡುಗೆಗಳನ್ನೇನಾದರೂ ಬಚ್ಚಿಟ್ಟಿದ್ದೀರಾ ಅಂದರೆ ಗೊತ್ತು ತಾನೆ, ಕೈ ಕಟ್ಕೊಂಡು ಸುಮ್ಮನೆ ಪಕ್ಕದಲ್ಲಿ ನಿಂತ್ಕೋಬೇಕು, ಪ್ಲೇಟ್ ಎತ್ಕೊಂಡು ನಾನು ತಿಂತಾ ಇರಬೇಕು ಅಷ್ಟೇ. ಕಲರ್ಸ್ ಕನ್ನಡಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೀವು ನಿಮ್ಮ ಗೆಳೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿಜಯ್? ನಾನು ಅದೇ ಹೇಳಿದಾಗ ಥಿಯೇಟರ್ ಪರ್ಸನ್ ತುಂಬ ಎನರ್ಜಿ ಇಟ್ಕೊಂಡು ಯಾವುದೇ ರೋಲ್ ಕೊಡಿ, ಚಿಕ್ಕದೇ ಇರಲಿ ದೊಡ್ಡದೇ ಏನೇ ಇರಲಿ, ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಅದಕ್ಕೊಂದೇನೋ ಹೊಸ ಪಂಚ್ ಕೊಡೋಕ್ಕೆ ರೆಡಿ ಆಗುವಂಥ ಹಾಕೊಂಡ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಪರ್ಫಾರ್ಮರ್, ಥಿಯೇಟರ್ ಆರ್ಟಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ವಿಲ್ಲನ್ ಕಣ್ಣಲ್ಲಿ ಕಣ್ಣೀರ ಧಾರೆ. ಕೈ ಕೊಡಿ. ಹಾಕ್ಸಕ್ಕಿಂತ ಮುಂಚೆ ಟಾಟಾ, ಬಾಯ್ ಬಾಯ್ ಬಾಯ್. ಸೊ ನಾಳೆ ವಾಪಸ್ ಬರಕ್ಕೆ ರೆಡಿನಾ? ಈಗರ್ಲಿ ವೇಟಿಂಗ್. ನಾನು ಅಷ್ಟೇ ಈಗರ್ಲಿ ವೇಟಿಂಗ್. ಯಾಕೆ ಗೊತ್ತಾ? ವಿಜಯ್ ಲೆಕ್ಚರರ್ ಆಗಿದ್ರು ಅಂತ ನಿಮಗ್ ಗೊತ್ತಾಯ್ತು. ಬಟ್ ವಿಜಯ್ ಆಕ್ಟರ್ ಆಗಕ್ಕಿಂತ ಮುಂಚೆ ಈ ಒಂದು ವೃತ್ತಿ ಮಾಡ್ಬೇಕು ಅಂತಾನೆ ಇಂಡಸ್ಟ್ರಿ ಕಾಲಿಟ್ಟಿದ್ರು. ಗೊತ್ತಾ ಅದು ಯಾವ ವೃತ್ತಿ? ಅದು ರಿವೀಲ್ ಆಗತ್ತೆ. ಜೊತೆಗೆ ಸುಮ್ನೆ ಇವರು ಅವರು ಕೈ ರುಚಿ ಅಲ್ಲಮ್ಮ, ಒಬ್ಬ ನಾಯಕ ನಟನ ಕೈ ರುಚಿನ ನಾಳೆ ಟೇಸ್ಟ್ ಮಾಡ್ತಾ ಇದೀವಿ. ಈ ಹೀರೋ ಜೊತೆ ಇನ್ನೊಬ್ಬ ಹೀರೋ. ಯಾರ ಆ ಹೀರೋ ಎಲ್ಲ ನಾಳಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಸಂಚಾರಿ ವಿಜಯ್. ಟಾಟಾ, ಬಾಯ್ ಬಾಯ್. ಸಿ ಯು.